ಹಾಯ್, ಏನ್ ಮಾಡ್ತಿದ್ದೀರಾ? ಹಲೋ ಹಲೋ ಪ್ರಿಯಾ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಯಾಕೇನು ಮಾತಾಡ್ತಿಲ್ಲ? ಮತ್ತಿನ್ನೇನು? ನಂದನಾಕುಲ ನಂದಗೋಕುಲ. ಹಾ ವಲ್ಲಭ, ಮೊದಲನೇದಾಗಿ ನೀನ್ ಕಾಡ್ ಪಾಪ ಅನ್ನೋದನ್ನ ಬಿಟ್ಟು ವಲ್ಲಭ ಅಂತಿರೋದೇ ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದ್ರ ಮೇಲೆ ನಿನ್ ಡವ್ ಬೇರೆ. ಏನ್ ವಿಷಯ? ಏನ್ ನಿನ್ ಸಮಸ್ಯೆ? ಥ್ಯಾಂಕ್ಸ್. ತಗೊಳಪ್ಪ, ಸಾರಿ ಆಯ್ತು. ಇವಾಗ ಥ್ಯಾಂಕ್ಸಾ? ಇದೇನಿಕೆ? ಏನಕ್ಕೂ ಇಲ್ಲ, ಹಾಗೆ ಹೇಳ್ಬೇಕು ಅಂತ ಅನ್ಸ್ತು, ಅದಕ್ಕೆ ಹೇಳ್ದೆ. ಏಯ್ ಕರಿಬೇಕು, ನಿನ್ ಬುದ್ಧಿ ನನಗ್ ಗೊತ್ತಿಲ್ವನೆ? ಈ ತರ ವೆರೈಟಿಯಾಗಿ ನೀನು ಪುಸಿ ಹೊಡೆದ್ರೆ ಈ ಮಂಚ ನಿನಗ್ ಸೇರಲ್ಲ. ಈ ಮಂಚ ಯಾವತ್ತಿದ್ರು ನಂದೇನೆ. ಈ ಸಾರಿ, ಥ್ಯಾಂಕ್ಸು, ಪ್ಲೀಸು ಇದೆಲ್ಲ ಇಟ್ಕೊಳ್ಳೇ ಬೇಡ. ಏನೇ ಆದ್ರೂ ನಾನು ನಿಂಗೆ ಮಂಚ ಕೊಡಲ್ಲ. ಓಕೆ, ದಬಾಕೋ. ಗುಡ್ ನೈಟ್ ವಲ್ಲಭ. ಹಾಯ್, ಏನ್ ಮಾಡ್ತಿದ್ದೀರಾ? ಹಲೋ ಹಲೋ ಪ್ರಿಯಾ ಅವರೇ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಯಾಕೇನು ಮಾತಾಡ್ತಿಲ್ಲ? ಮತ್ತಿನ್ನೇನು? ನನ್ಗೆ ಯಾಕೆ ಬಹುವಚನದಲ್ಲಿ ಮಾತಾಡಿಸ್ತೀರಾ ನೀವು? ನನಗೆ ಎಷ್ಟು ಹಿಂಸೆ ಆಗತ್ತೆ ಗೊತ್ತಾ? ಅರ್ಥ ಆಗ್ತಿಲ್ಲ, ಏನ್ ಮಾತಾಡ್ತಿದ್ದೀರಾ? ಲಕ್ಷಣವಾಗಿ ಹೋಗು ಬಾ ಅಂತ ಕರಿಬಾರ್ದಾ? ಅದು ನಾಳೆನ ಹಾಕಿ ಕರಿತೀನಿ. ಯಾವ ಟೈಮು ಕೊಡಕ್ಕಾಗಲ್ಲ, ಏನೂ ಇಲ್ಲ. ನೀವ್ ಕರಿಬೇಕು ಅಂದ್ರೆ ಕರಿಬೇಕು ಅಷ್ಟೇ. ಸರಿ, ಹಾಗಿದ್ರೆ ನೀವು ನನ್ನ ಹೋಗು ಬಾ ಅಂತ ಕರೀರಿ, ಆಗ ನಾನು ನಿನ್ನ ಹೋಗು ಬಾ ಅಂತ ಕರಿತೀನಿ. ಅಯ್ಯೋ ರೀ, ಬಿಡ್ತು ಅನ್ನಿ. ಹೆಂಡತಿ ಆಗೋಳು ಗಂಡನ್ನ ಏಕವಚನದಲ್ಲಿ ಕರಿಬಾರ್ದು. ಏನ್ ಮಾಡ್ತಿದ್ದೆ ಪ್ರಿಯಾ? ಏನಿಲ್ಲ, ಮಲ್ಕೋಬೇಕು. ನೀವು? ನಂದು ಈಗಷ್ಟೇ ವರ್ಕ್ ಮುಗೀತು, ನಾನು ಇನ್ನೇನು ಮಲಗಬೇಕು. ನಾಳೆ ನಾವು ಮದುವೆ ವಿಷಯ ಮಾತಾಡೋದಕ್ಕೆ ನಿಮ್ಮ ಮನೆಗೆ ಬರ್ತಿದ್ದೀವಿ. ನಿನಗೆ ಖುಷಿನಾ? ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ನಾಳೆ ಯಾವಾಗಾಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಕಣ್ಣು ಮುಚ್ಕೊಂಡು ಮಲ್ಕೋ, ಬೆಳಗಾಗೆ ಬಿಡುತ್ತೆ. ಗುಡ್ ನೈಟ್. ಫೋನ್ ಇಡೋದಕ್ಕೆ ಕಾಯ್ತಾ ಇದ್ದೀರಾ ಅಲ್ಲ? ಸರಿ, ಗುಡ್ ನೈಟ್. ಅಯ್ಯೋ ಹಾಗಲ್ಲ, ನೀನ್ ಬೇಗ ಮಲ್ಕೋತೇನೋ, ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾನು ಹಾಗೆ ಹೇಳಿದೆ. ಸರಿ, ಮಾತಾಡು. ಹೌದು, ನೀವ್ಯಾಕೆ ಬೇರೆ ಹುಡುಗರ ತರ ಅಲ್ಲ? ಅಂದ್ರೆ ನಾನು ಎಲ್ರ ತರನೇ ಇದ್ದೀನಲ್ಲ. ಈ ಲವ್ ಮಾಡೋ ಹುಡುಗರೆಲ್ಲ ಅವ್ರ ಹುಡುಗಿಗೆ ಸಾಲ್ಗಟ್ಲೆ ಕವಿತೆ ಹೇಳ್ತಾರೆ. ನೀವು ನನ್ಗೋಸ್ಕರ ಒಂದ್ ಕವಿತೆನೂ ಹೇಳಿಲ್ವಲ್ಲ, ಅದಕ್ಕೆ ಕೇಳ್ದೆ. ಓ ಅಷ್ಟೇನಾ? ಅದಕ್ಕೇನಂತೆ, ಈಗಲೇ ಕವಿತೆ ಹೇಳ್ತೀನಿ. ಈಗ್ಲೇ ಹೇಳ್ತೀರಾ? ಸರಿ ಹೇಳಿ. ನನ್ಗೂ ನನ್ ಮದ್ವೆ ಆಗೋ ಹುಡ್ಗನ ಹತ್ರ ಕವಿತೆ ಹೇಳ್ಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು. ಹೇಳಿ ಹೇಳಿ, ಕೇಳಿಸ್ಕೊತೀನಿ. ನಿನ್ನ ಕಣ್ಗಳಲ್ಲಿ ಕಳೆದು ಹೋದೆ ನಾನು, ನಿನ್ನ ತೋಳುಗಳಲ್ಲಿ ಬಂಧಿಯಾದೆ ನಾನು, ನಿನ್ನ ಮಡಿಲಲ್ಲಿ ಮಗುವಾದೆ ನಾನು, ನಿನ್ನ ಮುಡಿಯಲ್ಲಿ ಹೂವಾಗಬೇಕು ನಾನು. ಓ ದೇವರೇ, ಧನ್ಯವಾದಗಳು. ಇವಳ ಪ್ರೀತಿಯ ಪರೀಕ್ಷೆಯಲ್ಲಿ ಪಾಸಾದೆ ನಾನು. ಹೇಗಿದೆ? ಯಾಕೆ, ಇಷ್ಟ ಆಗ್ಲಿಲ್ವಾ? ಕವಿತೆ ಏನೋ ಚೆನ್ನಾಗಿತ್ತು, ಆದ್ರೆ ನನ್ನ ಹೊಗಳಕ್ಕೆ ಅಂತಾನೆ ಹೇಳ್ದಂಗಿತ್ತು. ಅಯ್ಯೋ ಇಲ್ಲಪ್ಪ, ಹೆಸರಿಗಿದು ಕವಿತೆ ಅಷ್ಟೇ. ಆದ್ರೆ ನಿಜವಾಗ್ಲೂ ನಾನು ನನ್ನ ಮನಸ್ಸಲ್ಲಿರೋ ಮಾತನ್ನೇ ಹೇಳಿದ್ದೀನಿ. ಥ್ಯಾಂಕ್ಸ್. ಅಯ್ಯೋ ರೀ, ಬೀಗ್ರು ಬರೋ ಹೊತ್ತಾಯ್ತು. ಅಂತೂ ನಾನು ಅನ್ಕೊಂಡಿದ್ದ ದಿನ ಇವತ್ ಬಂದೇ ಬಿಡ್ತು ರೀ. ಇವತ್ ಮದ್ವೆ ದಿನ ನಿಶ್ಚಯ ಆಗುತ್ತೆ. ನನ್ಗಂತೂ ತುಂಬಾ ಖುಷಿ ಆಗ್ತದೆ. ಇವತ್ತು ಮದ್ವೆ ದಿನ ಏನೋ ನಿಶ್ಚಯ ಆಗೇ ಆಗತ್ತೆ, ಆದ್ರೆ ನನಗೆ ಇದ್ರದ್ದೇ ಚಿಂತೆ ಕಣೆ.
ಸುಮ್ನೆ ಇರ್ರಿ. ನಿಮ್ಮನ್ನ ನಂಬ್ಕೊಂಡ್ರೆ ಏನು ಆಗಲ್ಲ ಅಂತ ನನ್ಗೆ ಗೊತ್ತು. ನಾನ್ ಬದುಕಿದೀನಲ್ಲ, ನಾನೇ ಏನಾದ್ರೂ ಒಂದ್ ಮಾಡ್ತೀನಿ. ನೀವು ಬಂದ್ರು. ಅಳಿಯಂದ್ರೆ ನಿಮ್ಗೋಸ್ಕರ ನನ್ ಮಗಳು ಅವಾಗಿಂದ ಕಾಯ್ತಾನೆ ಇದ್ಲು ಮನೆಯೊಳಗೆ. ನಿಮಿಷ, ಈ ಸೀರೆಲಿ ಎಷ್ಟು ಚೆನ್ನಾಗ್ ಕಾಣಿಸ್ತಿದ್ದೀರಾ, ಎಷ್ಟು ಮುದ್ದಾಗ್ ಕಾಣ್ತಿದ್ದೀರಾ. ಅಯ್ಯೋ ಇರೋ ನಿಮಿಷ, ಸೌದತ್ತಿಯಿಂದ ಆ ಎಲ್ಲ ಮನೆ ಭೂಮಿಗೆ ಇಳಿದ್ ಬಂದಂಗಿದೆ. ಬನ್ನಿ ಬನ್ನಿ, ಬಲ್ಗಾಲ ಇಟ್ಕೊಂಡು ಒಳಗ್ ಬನ್ನಿ. ಕೇಶವ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣು. ನಿನಗೆ ಅನಿಸ್ತಿಲ್ವಾ ಅವ್ರು ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ದಾರೆ ಅಂತ? ಹಾಗೆ ಅನಿಸ್ತಿಲ್ವಲ್ಲ ಮೀನಮ್ಮ. ದೊಡ್ಡಬಳ್ಳಾಪುರದಲ್ಲಿ ಇರೋರು ಸೌದತ್ತಿ ಎಲ್ಲ ಮುಂಗ್ ಹೋಗ್ಬರ್ತಾರೆ. ನಮ್ಮಮ್ಮ ನಿಜವಾಗ್ಲೂ ನೋಡಕ್ಕೆ ಸಾಕ್ಷಾತ್ ದೇವತೆ ತರನೇ ಕಾಣಿಸ್ತಾರೆ. ಅದು ಅವ್ರ ಕಣ್ಣಿಗೆ ಕಾಣಿಸ್ತಿದೆ, ನಿನ್ ಕಣ್ಣಿಗೆ ಕಾಣಿಸ್ತಿಲ್ಲ. ಬಾ ಹೋಗೋಣ, ಬಾ ಮೀನಾ. ಪ್ರಿಯಾ, ಲಾವಣ್ಯ, ಬೇಗ ಬಂದ್ರಮ್ಮ, ಬೀಗರು ಬಂದ್ರು. ಪುರೋಹಿತರು ಈಗ ಹೊರಟಿದ್ದಾರೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಬರ್ಲಿ ಬರ್ಲಿ, ಆರಾಮಾಗಿ ಬರ್ಲಿ. ಅಷ್ಟ್ರಲ್ಲಿ ನೀವೇನಾದ್ರೂ ನಮ್ಮ ಮನೆ ಸ್ಪೆಷಲ್ ಅವತ್ ಮಾಡಿದ್ನಲ್ಲ, ಗಟ್ಟಿ ಹಾಲಿನ ಕಾಫಿ ಸ್ವಲ್ಪ. ಅಯ್ಯೋ ಏನು ಬೇಡ, ಈಗ ತಾನೇ ಮುಗಿಸ್ಕೊಂಡು ಬಂದಿದೀವಿ. ಸಂಕ್ರಾಂತಿ ಒಳಗೆ ಒಳ್ಳೆ ಮುಹೂರ್ತ ನೋಡಿ ಅಂತ ಪುರೋಹಿತರು ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾರೆ. ನಿಮ್ಗೆ ಓಕೆ ಅಲ್ವಾ? ಅಯ್ಯೋ, ಸಂಕ್ರಾಂತಿ ಒಳಗಡೆ ಮದ್ವೆ ಆದ್ರೆ ನಮ್ಗೂ ಒಳ್ಳೇದು ಬೀಗ್ರೆ. ನಿಮ್ಗೆ ಹೇಳಿದ್ನಲ್ಲ ನನ್ ಮಗಳಿಗೂ ಒಂದೇ ತಿಂಗಳು ಗುರುಬಲ ಇರೋದು ಅಂತ. ಹೌದು. ಈಗ ಮದ್ವೆನ ಗಂಡಿನ ಕಡೆಯವ್ರು ಮಾಡೋದಾ ಇಲ್ಲ ಹೆಣ್ಣಿನ ಕಡೆಯವ್ರು ಮಾಡೋದಾ? ನೀವೇ ಅನ್ಸುತ್ತಲ್ಲ. ಇದೇನ್ ಹೀಗೆ ಹೇಳ್ತಿದ್ದೀರಾ ಆಂಟಿ? ಮದ್ವೆನ ಯಾವಾಗ್ಲೂ ಹುಡುಗಿ ಕಡೆಯವ್ರಲ್ವಾ ಮಾಡ್ಕೊಡೋದು? ಓ, ಹಾಗ್ ಬೇರೆ ಇದ್ಯಾ? ನಮ್ ಕಡೆ ಎಲ್ಲ ಗಂಡಿನ ಕಡೆಯವ್ರೆ ಮದ್ವೆ ಮಾಡೋದು. ಈಗ ನಮ್ಮ ಮದ್ವೆನೂ ಅಷ್ಟೇ ಇವ್ರ ಮನೆ ಕಡೆಯವ್ರೆ ಮಾಡ್ಸಿದ್ದು ಅಲ್ವೇನ್ರಿ? ನಾವೇ ಮಾಡ್ಕೊಂಡಿದ್ದು. ಅಲ್ಲ, ಅದು ಎಲ್ಲಾ ಕಡೆ ಹೆಣ್ಣಿನ ಕಡೆಯವ್ರೆ ಅಲ್ವಾ ಮದ್ವೆ ಮಾಡ್ಕೊಡೋದು? ಅದು ಗಂಡಿನ ಕಡೆಯವರು ಮದ್ವೆ ಮಾಡ್ಕೊಡ್ತಾರೆ ಅನ್ನೋ ಪದ್ಧತಿ ಇದೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ಹೋಗ್ಲಿ ಬಿಡಿ, ಈಗ ಇದಕ್ಕೆಲ್ಲ ಚರ್ಚೆ ಬೇಡ. ಈಗೇನು ಮದ್ವೆ ನಾವೇ ಮಾಡ್ಕೊಡ್ಬೇಕಲ್ವಾ? ಮಾಡ್ಕೊಡ್ತೀವಿ. ಪ್ರೀ, ನಮ್ದೊಂದ್ ಸೈಟ್ ಇತ್ತಲ್ಲ, ಅದೇ ಮಾರುತಿ ದೇವಸ್ಥಾನದ ಹಿಂದೆ, ಅದನ್ನ ಮಾರ್ಬಿಡೋಣ. ಮದ್ವೆಗೆ ದುಡ್ಡು ಬೇಕಾಗುತ್ತೆ. ನೀವ್ ಇವತ್ತೇ ಪೇಪರ್ಸ್ ಎಲ್ಲ ರೆಡಿ ಮಾಡ್ಬಿಡಿ, ಸರಿನಾ? ನೀವೊಂದ್ ದೊಡ್ಡ ಮರೆಗುಳಿರಿ. ಇವ್ರ ಹಾಗೆ ನನಗೇ ಮರವು ಜಾಸ್ತಿ ಅಂದ್ರೆ ಇವ್ರಿಗೆ ನನಗಿಂತ ಮರವು ಜಾಸ್ತಿ. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಲಾವಣ್ಯನ್ ಮದ್ವೆಗೆ ಅಂತ ಇಟ್ಟಿರೋ ಸೈಟು ಇವಾಗ ಪ್ರಿಯನ್ ಮದ್ವೆಗೆ ಉಪಯೋಗಿಸ್ಕೊಂಡ್ಬಿಟ್ರೆ ಆಮೇಲೆ ಲಾವಣ್ಯನ್ ಮದ್ವೆಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಟೈಮಲ್ಲಿ ಏನಾದ್ರೂ ನೋಡ್ಕೊಳ್ಳೋಣ ಬಿಡಿ. ಮಾರ್ಬಿಡೋಣ. ಏನು ಸೈಟ್ ಮಾಡ್ತೀರಾ? ಹೌದು ಬೀಗ್ರೆ, ನಾವೇ ಮದ್ವೆ ಮಾಡ್ಬೇಕು ಅಂದ್ರೆ ದುಡ್ಡು ಸ್ವಲ್ಪ ಜಾಸ್ತಿ ಬೇಕಲ್ಲ. ಸದ್ಯಕ್ಕೆ ನಮ್ ಕೈಯು ಖಾಲಿ ಇದೆ ನೋಡಿ. ಅದು ಬೇರೆ, ನಮ್ ತುಮಕೂರಲ್ಲಿ ಮನೆ ಇದೆಯಲ್ಲ, ಅದು ಈಗ ಸ್ವಲ್ಪ ದಿನದಿಂದ ರಿನೋವೇಶನ್ ಮಾಡಿಸಿದ್ವಿ. ಅದು ಅಲ್ದೆ ಇವ್ರ ಅಕ್ಕನ ಮಗಳಿಗೆ ಮೊನ್ನೆ ತಾನೇ ಮದ್ವೆ ಆಯ್ತು. ಅವ್ರ ಬಂಗಾರಕ್ಕೆ ಅಂತ ಇವ್ರ ಹತ್ರನೇ ಒಂದಷ್ಟು ಲಕ್ಷ ದುಡ್ಡು ಇಸ್ಕೊಂಡು ಹೋದ್ರು. ಎಷ್ಟೇ ಆದ್ರೂ ಸ್ವಂತ ಅಕ್ಕ ಅಲ್ವಾ, ನಾವು ಬಾಯ್ ಬಿಟ್ಟು ಕೇಳಕ್ ಆಗ್ತಿಲ್ಲ, ಅವರು ಮನ್ಸ್ ಬಿಚ್ಚಿ ಕೊಡ್ತಾ ಇಲ್ಲ. ಹೀಗೆಲ್ಲ ಸಮಸ್ಯೆ ಇರುವಾಗ ನಾವೇನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕಲ್ಲ ಬೀಗ್ರೆ. ಅದಕ್ಕೆ ನಮ್ ಸೈಟ್ ಅನ್ನ ಮಾರ್ಬಿಡ್ತೀವಿ. ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನೀವು ಪೇಪರ್ಸ್ ರೆಡಿ ಮಾಡಿಸ್ರಿ. ಗ್ಯಾರಂಟಿ ಇದೆಲ್ಲ ಸುಳ್ಳು ಅನ್ನಿಸ್ತದೆ. ಈಗ ನಿಜನೇ ಆದ್ರೆ ನಮ್ ಮುಂದೆ ಹೇಳೋ ಅಗತ್ಯ ಏನು ಇರ್ಲಿಲ್ಲ. ಬೇಡ ಬೇಡ, ಸೈಟೇ ನೀವು ಮಾರಬೇಡಿ.
ಒಂದು ಕೆಲಸ ಮಾಡೋಣ, ಮದುವೆ ಖರ್ಚನ್ನ ನೀವು ಅರ್ಧ ಹಾಕಿ ನಾವು ಅರ್ಧ ಹಾಕ್ತೀವಿ. ಅವಾಗ ನಿಮಗೂ ಹೊರೆ ಆಗೋದಿಲ್ಲ. ಏನಂತೀರಿ? ಓ ಹೌದಾ, ಹಾಗಂತೀರಾ? ಆಹಾಹಾ, ಪಾಪ ನಿಮ್ಗೂ ನಿಮ್ ಮಗನ್ ಮದ್ವೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ನಾವ್ ಯಾಕೆ ಮೂಗ್ ತೂರ್ಸೋದು ರೀ? ನೀವೇನಂತೀರಾ? ಓಕೆ ಅಲ್ವಾ? ಅಯ್ಯೋ, ಇದ್ರಲ್ಲಿ ನಂದೇನಿದೆ? ಓಕೆ ಓಕೆ. ಆಮೇಲೆ ಮದ್ವೆ ಖರ್ಚಿನ ಬಗ್ಗೆ ಎಲ್ಲ ಈಗ ಸರಿಯಾಗಿ ಮಾತಾಡ್ಕೊಂಡ್ಬಿಡೋಣ, ಆಮೇಲೆ ಗೊಂದಲ ಆಗ್ಬಾರ್ದು ನೋಡಿ. ಬಟ್ಟೆ ಬರೆ ಖರ್ಚು ಯಾರ್ದು, ಅಡಿಗೆ ಖರ್ಚು ಯಾರ್ದು, ಚೌಲ್ಟ್ರಿ ಖರ್ಚು ಯಾರ್ದು, ಡೆಕೋರೇಷನ್ ಯಾರ್ದು, ಎಲ್ಲ ಈಗಲೇ ಮಾತಾಡ್ಕೊಂಡ್ಬಿಡೋಣ. ಸರಿನಾ? ಹಾ, ಈಗ ಮದ್ವೆನ ದೇವಸ್ಥಾನದಲ್ಲಿ ಇಟ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದೀವಿ. ಏನಂತೀರಾ? ದೇವಸ್ಥಾನನ? ಓ, ಲಕ್ಷ್ಮೀ ನರಸಿಂಹನ್ ದೇವಸ್ಥಾನ ಇದೆಯಲ್ಲ, ಅಲ್ಲೇ ಇಟ್ಕೊಂಡ್ಬಿಡೋಣ. ಅಲ್ಲ, ಮದುವೆಗೆ ತುಂಬಾ ಜನ ಆಗ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಅಷ್ಟೊಂದು ಜನ ಬಂದ್ರೆ ದೇವಸ್ಥಾನದಲ್ಲಿ ಜಾಗ ಎಲ್ಲ ಆಗತ್ತೆ. ಏನ್ ಗೊತ್ತಾ ಬೀಗ್ರೆ, ಆ ದೇವಸ್ಥಾನ ನಮ್ ಮನೆ ದೇವ್ರದು. ಅಲ್ಲೇ ನಮ್ ಮಗಳ ಮದ್ವೆ ಮಾಡ್ಬೇಕು ಅಂತ ನಮ್ಗಳ ಆಸೆ. ಅದಕ್ಕೆ ಮದ್ವೆಗೆ ಹತ್ರದವ್ರನ್ನಷ್ಟೇ ಕರೆದು ದೇವಸ್ಥಾನದಲ್ಲಿ ಚಿಕ್ಕದಾಗಿ ಮದ್ವೆ ಮಾಡ್ಬಿಡೋಣ. ಆಮೇಲೆ ಸಂಜೆ ರಿಸೆಪ್ಷನ್, ಬೀಗರ ಊಟ ಅದೆಲ್ಲ ಗ್ರ್ಯಾಂಡ್ ಆಗಿ ಮಾಡ್ಬಿಡೋಣ. ಆಗ ಎಲ್ಲರನ್ನು ಕರೆದ್ರೆ ಆಯ್ತು. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ದೇವಸ್ಥಾನ, ದೇವರು, ಅದು ನಿಮ್ಮ ಮನೆ ದೇವರು ಎಲ್ಲ ಸರಿನೇ. ಆದರೆ ನಮ್ಮ ಕಡೆಯವರು ತುಂಬ ಜನ ಬರ್ತಾರೆ. ದೇವಸ್ಥಾನದಲ್ಲಿ ಮಾಡೋಕ್ಕಾಗೋದಿಲ್ಲ. ಚೌಟ್ರಿಲ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಹೌದಾ? ನೀವು ಇಷ್ಟೊಂದು ಆಸೆ ಪಡ್ಬೇಕಾದ್ರೆ ಚೌಟ್ರಿಲೇ ಮಾಡೋಣ ಬಿಡಿ. ಚೌಟ್ರಿ ಜವಾಬ್ದಾರಿನ ನೀವೇ ವಹಿಸ್ಕೊಂಬಿಡಿ.